ಫಸ್ಟ್ ಕ್ವಶನ್ ನೀವು ಜಸ್ಟ್ ನಿಮಗೆ ಏನು ಬೇಕು ಅನ್ಸುತ್ತೋ ಅದು ಮಾತ್ರ ಬರ್ತೀವಿ. ನಿಮಗೆ ಯಾವ್ದು ಡಿಫಿಕಲ್ಟಿ ಅನ್ಸಿದೆ ಯೂಶ್ವಲಿ ಕ್ಲಾಸ್ ಅಲ್ಲಿ ಮಾಡ್ಸಿರೋದ್ರಿಂದ ಕೊಡ್ತಿದೀವಿ, ಬಟ್ ಕೆಲವೊಂದನ್ನ ಇಂಡೈರೆಕ್ಟ್ ಆಗಿ ಕೊಡ್ತಿದೀವಿ. ಯಾವ್ದು ನಿಮಗೆ ಇಂಪಾರ್ಟೆಂಟ್ ಅನ್ಸುತ್ತೋ ನೀವು ಬರ್ಕೊಳ್ಳಿ. ಓಕೆ, ಎಲ್ಲಾನು ಬರ್ಕೊಳ್ಳಿ ಅಂತ ಹೇಳಲ್ಲ, ಬಿಕಾಸ್ ನಾನು PDF ನ ಪೋಸ್ಟ್ ಮಾಡ್ತೀನಿ, ಅದನ್ನ ನಿಮ್ ಕ್ಲಾಸ್ ನೋಟ್ಸ್ ಅಲ್ಲಿ ಬರ್ತಿರ್ತೇವೆ. ಓಕೆ, ಸೊ ಈಗ ಫಸ್ಟ್ ಕ್ವಶನ್, an electric current of 10 ampere is also same as. ಈಗ 10 ಆಂಪಿಯರ್ ಅಂತ ಬಂದಿದೆ. ಆಂಪಿಯರ್ ಅಂತಂದ್ರೆ ಯಾವ್ದಿದ್ದು SI ಯೂನಿಟ್? ಕರೆಂಟ್. ಕರೆಂಟ್ಗೆ ಒಂದು ಫಾರ್ಮುಲಾ ಇದೆ. ಏನ್ ಫಾರ್ಮುಲಾ? ಅದು ಓಮ್ಸ್ ಲಾ ಆಗೋಯ್ತು. I is equal to Q by T ಅಂತ ಬರ್ಸಿದ್ನ. ಎಲೆಕ್ಟ್ರಿಕ್ ಕರೆಂಟ್ ಅಂತ ಟಾಪಿಕ್ ಮಾಡ್ತಿರ್ಬೇಕಾದ್ರೆ I is equal to ಚಾರ್ಜ್ ಪರ್ ಟೈಮ್ ಟೇಕನ್ ಅಂತ ಬರ್ಸಿದ್ನ. ಹೌದಾ? ಈಗ ಚಾರ್ಜ್ಗೆ SI ಯೂನಿಟ್ ಏನು? ಕೂಲಂಬ್. ಅಂದ್ರೆ C. ಟೈಮ್ಗೆ ಏನಂತ ಬರೀಬೇಕಂತ ಹೇಳಿದ್ರೆ ಸೆಕೆಂಡ್ಸ್. ಹೌದಾ? ಸೊ 10 ಆಂಪಿಯರ್ is also same as what? 10 ಕೂಲಂಬ್ ಪರ್ ಸೆಕೆಂಡ್. 10 ಕೂಲಂಬ್ ಪರ್ ಸೆಕೆಂಡ್. ಅರ್ಥ ಆಯ್ತಾ? ಬೇಕಾದ್ರೆ ಬರ್ಕೊಳ್ಳಿ ಒಂದ್ ಕಡೆ. I is equal to Q by T. Q SI unit is ಕೂಲಂಬ್, C T to seconds. So coulombs per seconds. ಫಸ್ಟ್ ಕನ್ನಡ ಬರ್ಕೋ. ಲಾಸ್ಟ್ ಇಯರ್ ಗಿಂತ ಈ ಸ್ವಲ್ಪ ಡಿಫಿಕಲ್ಟಿ ಇರುತ್ತೆ. ಅರ್ಥ ಆಯ್ತಾ? ಆನ್ಲೈನ್ ಮತ್ತೆ ಯು ಸ್ಟಾರ್ಟ್ ಸೆಕ್ಷನ್. ಆಂಪಿಯರ್ can be written as coulombs per second. Everyone, you start section. Okay, next question. An electric lamp draws 2 ampere current when connected to a 120 volt source. What is the resistance of source? ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಈಗ ಕರೆಂಟ್ ಕೊಟ್ಟಿದ್ದೀನಿ, ವೋಲ್ಟ್ ಕೊಟ್ಟಿದ್ದೀನಿ, ರೆಸಿಸ್ಟೆನ್ಸ್ ಕೇಳ್ತಾ ಇದ್ದೀನಿ, ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? R is equal to V by I. ಅಲ್ವೇನಾ ಚಂದನ್? R is equal to V by I. ವೋಲ್ಟೇಜ್ ಎಷ್ಟು ಕೊಟ್ಟಿದ್ದೀನಿ? 120. Then current ಎಷ್ಟು ಕೊಟ್ಟಿದ್ದೀನಿ? 2 ಆಂಪಿಯರ್. So 120 by 2 ಅಂತಂದ್ರೆ ಎಷ್ಟು? 60 ohms. ಇಂಪಾರ್ಟೆಂಟ್, ಯಾಕಂದ್ರೆ ರೆಸಿಸ್ಟೆನ್ಸ್ ಕೇಳಿರೋದ್ರಿಂದ 60 ohms ಇಂಪಾರ್ಟೆಂಟ್. Next, which of the following is not a safe practice when working on electrical systems? ಇವಾಗ ಒಬ್ಬ ನಾರ್ಮಲ್ ಈಗ 10th ಕ್ಲಾಸ್ ಸ್ಟೂಡೆಂಟ್ ಅಂತ ಇಟ್ಕೊಳ್ಳೋಣ. ಈಗ ಅವನಿಗೆ ಫ್ಯಾನ್ ರಿಪೇರಿ ಮಾಡಿ ಅಂತ ಅಂದ್ಬಿಟ್ರೆ ಹೆಂಗಿರುತ್ತೆ? ಈಗ ಏನೋ ಹುಡುಗರು ಸ್ವಲ್ಪ ಜೋಶಲ್ಲಿ ನಟ್ಟು ಬೋಲ್ಟ್ ಎಲ್ಲ ಬಿಚ್ಬಿಟ್ಟು ಪ್ಲೇಟ್ಸ್ ಎಲ್ಲ ಡಿಸೆಂಬಲ್ ಮಾಡ್ಬೋದು. ಅದನ್ನ ಎಕ್ಸಾಕ್ಟ್ ಆಗಿ ಅಸೆಂಬಲ್ ಮಾಡಕ್ ಬರುತ್ತಾ? ಇಲ್ಲ. ಅರ್ಧಂಬರ್ಧ ನಾಲೆಡ್ಜ್ ಇಟ್ಕೊಂಡು ನಾವು ಎಲೆಕ್ಟ್ರಿಸಿಟಿ ಜೊತೆ ಆಟ ಆಡಕ್ ಹೋದ್ರೆ ಏನಾಗುತ್ತೆ? ಕರೆಂಟ್ ಹೊಡ್ಸ್ಕೊತೀರ. ಫಸ್ಟ್ ಆಪ್ಷನ್ ವರ್ಕಿಂಗ್ ಅಲೋನ್ ವಿತೌಟ್ ಸೂಪರ್ವಿಷನ್ ಅಂದ್ರೆ ಅರ್ಥ ಏನು? ನಮ್ಗೆ ಗೈಡೆನ್ಸ್ ಇಲ್ಲದೆ ನಾನೇ ಮಾಡಕ್ ಹೋಗ್ಬಿಡ್ತೀನಿ ಅಂತ ಹೋಗ್ಬಾರ್ದು. ಈಗ ಒಬ್ರು ಎಕ್ಸ್ಪೀರಿಯನ್ಸ್ ಇರೋರು ಗೈಡ್ ಮಾಡ್ಬೇಕು, ನೀನ್ ಇದನ್ನ ಕನೆಕ್ಟ್ ಮಾಡಪ್ಪ ಅಂತ ಅನ್ಬೋದು. ವಿತೌಟ್ ನಾಲೆಡ್ಜ್ ನಾವ್ ಅರ್ಧಂಬರ್ಧ ನಾಲೆಡ್ಜ್ ಇಟ್ಕೊಂಡು ಮಾಡಕ್ ಹೋದ್ರೆ ಏನಾಗುತ್ತೆ? ಪಕ್ಕ ಶಾಕ್ ಹೊಡಿಸ್ಕೊತೀವಿ, ಇಲ್ಲ ಏನೋ ಒಂದು ಎಡವಟ್ ಆಗ್ತದೆ. ಆಪ್ಷನ್ ಬಿ ಬಂದ್ಬಿಟ್ಟು ಯೂಸಿಂಗ್ ಇನ್ಸುಲೇಟೆಡ್ ಟೂಲ್ಸ್ ಅಂತ ಇದೆ. ಆಕ್ಚುಲಿ ಇಟ್ ಈಸ್ ಎ ಸೇಫ್ ಪ್ರಾಕ್ಟೀಸ್. ಈಗ ನಾವು ಕರೆಂಟ್ ಇಂದ ನೀವು ನೋಡಿರ್ತೀರಾ ಮನೆಯಲ್ಲಿ ಏನಾದ್ರೆ ಎಲೆಕ್ಟ್ರಿಸಿಟಿದು ನೀವೇನೋ ಸ್ವಲ್ಪ ಸರಿ ಮಾಡ್ತಾ ಇದ್ದೀರಾ ಅಂದ್ರೆ ಕೆಳಗಡೆ ಒಂದು ಮಳೆ ಹಾಕೊಳ್ಳಿ ಏನಾರು ಅಂತಾರೆ. ಡೈರೆಕ್ಟ್ ಆಗಿ ನೆಲಕ್ಕೆ ಕಾಂಟ್ಯಾಕ್ಟ್ ಇರಬಾರ್ದು. ಯಾಕೆ ಕಾಂಟ್ಯಾಕ್ಟ್ ಇರಬಾರ್ದು? ಬಿಕಾಸ್ ಪಾಸ್ ಆಗ್ಬಿಡುತ್ತೆ ಕರೆಂಟ್. ಪಾಸ್ ಆಗ್ಬಾರ್ದು, ಮೀನ್ಸ್ ನೆಲಕ್ಕೆ ಪಾಸ್ ಆಗ್ಬಾರ್ದು ಅಂತ ಹೇಳಿ ವುಡನ್ ಏನಾದ್ರು ಅರ್ಧಕ್ಕೆ ಇಟ್ಕೊಳ್ಳಿ, ಪ್ಲಾಸ್ಟಿಕ್ ಏನಾದ್ರು ಇಟ್ಕೊಳ್ಳಿ ಅಂತ ಅಂತಿರ್ತಾರೆ. ನೋಡಿದೀರಾ? ಏನಾದ್ರು ಮಾಡ್ಬೇಕಾದ್ರೆ. ಆಮೇಲೆ ಇನ್ಸುಲೇಟೆಡ್ ಟೂಲ್ಸ್ ಇನ್ನ ಯಾವ್ಯಾವ ಗ್ಲೌಸ್ ಹಾಕೋಬಹುದು ನೀವು ವರ್ಕ್ ಮಾಡುವಾಗ. ಸೊ ಇದು ಸೇಫ್ ಪ್ರಾಕ್ಟೀಸ್. ಎಲ್ಲ ಏನ್ ಮಾಡಿದ್ದಾರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್? ಸೇಫ್ ಪ್ರಾಕ್ಟೀಸ್ ಅನ್ನೋದು ಮಾತ್ರ ಫೋಕಸ್ ಮಾಡಿದ್ದಾರೆ, ನಾಟ್ ಅಂತ ನಾನು ಫೋಕಸ್ ಮಾಡಿದ್ದೀನಿ. ಅಲ್ಲಿ ನಾನು ಕೇಳಿದ್ದೇನೆ ನಾಟ್ ಎ ಸೇಫ್ ಪ್ರಾಕ್ಟೀಸ್ ಅಂತ ಅಂದಿಲ್ಲ, ರೈಟ್? ದೆನ್ ಆಪ್ಷನ್ ಸಿ ಬಂದ್ಬಿಟ್ಟು ಟರ್ನಿಂಗ್ ಆಫ್ ಪವರ್ ಬಿಫೋರ್ ಸ್ಟಾರ್ಟಿಂಗ್ ವರ್ಕ್. ಕರೆಕ್ಟಾ? ಈಗ ನೀವು ಫ್ಯಾನ್ ರಿಪೇರಿ ಮಾಡ್ತಿದ್ದೀರಾ ಅಂತಂದ್ರೆ ಫ್ಯಾನ್ ನ ಆನ್ ಮಾಡ್ಕೊಂಡು ರಿಪೇರಿ ಮಾಡಕ್ ಆಗೋದಿಲ್ಲ, ರೈಟ್? ಅದನ್ನ ಆಫ್ ಮಾಡ್ಕೊಂಡ್ಬಿಟ್ಟೆ ಏನಾದ್ರೂ ರಿಪೇರಿ ಇದ್ರೆ ಮಾಡ್ಬೇಕು. ನೆಕ್ಸ್ಟ್, ಯೂಸಿಂಗ್ ಪ್ರಾಪರ್ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್. ಎಕ್ಸಾಕ್ಟ್ಲಿ PPE ಕಿಟ್ ಹಾಕೊಳ್ಳೇಬೇಕು. ದೊಡ್ಡ ದೊಡ್ಡ ಈಗ ಟ್ರಾನ್ಸ್ಫಾರ್ಮರ್ಸ್ ಇವೆಲ್ಲ ಮಾಡ್ಬೇಕಾದ್ರೆ ಬಟ್ ಪ್ರಾಪರ್ ಆಗಿ ಹಾಕೊಂಡ್ಲೇಬೇಕು. ಸಣ್ಣ ಪುಟ್ಟಕ್ಕೆಲ್ಲ ನಡೆಯುತ್ತೆ, ಬಟ್ ಪ್ರಾಪರ್ ಆಗಿ ಅದು ಹಾಕೊಂಡ್ಲೇಬೇಕಲ್ವಾ? ಸೊ ಈಗ ಇದ್ರಲ್ಲಿ ಯಾವುದು
First option is working alone without supervision. The next, a current of 5 ampere is drawn by a filament of an electric bulb for 2 minutes. Find the amount of electric charge that flows through the circuit. Okay. Again, formula. I is equal to what? Q by T. ಇಲ್ಲಿ ನಾವು ಮಾತಾಡ್ತಾ ಇರೋದು ಅದ್ರ ಬಗ್ಗೆ ಚಾರ್ಜ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ದೆನ್ ಟೈಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆಮೇಲೆ ಕರೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದಾ? ಇಲ್ಲಿ ನಮ್ಗೆ ಚಾರ್ಜ್ ಬೇಕು ಅಂತಂದ್ರೆ ಫಾರ್ಮುಲಾ V is equal to I by R ಯೂಸ್ ಮಾಡಿದ್ರೆ ಬರೋದಿಲ್ಲ. ಚಾರ್ಜ್ಗೆ ಏನ್ ಫಾರ್ಮುಲಾ? I is equal to Q by T ಆದ್ರೆ Q is equal to ಏನಾಗುತ್ತೆ? I into T. I is equal to Q divided by T ಆದ್ರೆ Q is equal to ಏನಾಗುತ್ತೆ? I into T ಆಗುತ್ತೆ. ಫಾರ್ಮುಲಾ. ಓಕೆ, ಅರ್ಥ ಆಯ್ತಾ ಫಾರ್ಮುಲಾ? ಇಲ್ಲಿ ಚಾರ್ಜ್ ಕೇಳಿದ್ದಾರೆ. ಚಾರ್ಜ್ ಕೊಟ್ಟಾಗ ನೀವು ಸುಮ್ಮನೆ ಓಮ್ಸ್ ಲಾ ಮಾಡ್ಕೊತಾ ಹೋಗ್ತೀನಿ ಅಂದ್ರೆ ಬರೋದಿಲ್ಲ. ಚಾರ್ಜ್ಗೆ ಏನ್ ಫಾರ್ಮುಲಾಗಳಿರುತ್ತೋ ಅದನ್ನ ನೋಡ್ಬೇಕು ನೀವು. ಯಾವಾಗ್ಲೂ ಓಮ್ಸ್ ಲಾನೇ ಯೂಸ್ ಮಾಡ್ಬೇಕು ಅನ್ನೋದಿಲ್ಲ. ಓಕೆ, ಇವಾಗ Q is equal to I into T ಫಾರ್ಮುಲಾ ಹೇಳಿದೆ. ಅಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನೀವ್ ಏನ್ ಅಬ್ಸರ್ವ್ ಮಾಡ್ಬೇಕು, ಟೈಮ್ ಇಲ್ಲಿ ಮಿನಿಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಟೈಮ್ ಎದ್ರಲ್ಲಿ ಕೊಟ್ಟಿದ್ದಾರೆ? 2 ಮಿನಿಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ಆಕ್ಚುಲಿ ಎದ್ರಲ್ಲಿ ಇರ್ಬೇಕಿತ್ತು? ಸೆಕೆಂಡ್ಸ್ ಅಲ್ಲಿ ಇರ್ಬೇಕಿತ್ತು. ಸೊ ಮಿನಿಟ್ಸ್ ಅಲ್ಲಿ ಇರೋದನ್ನ ಕನ್ವರ್ಟ್ ಮಾಡ್ಕೋಬೇಕಲ್ವಾ? ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಕೋಬೇಕು. ಸೊ 1 minute is equal to how many seconds? 60 seconds. ಅದೇ 2 minutes ಗಾದ್ರೆ 120 seconds. ಈಗ ಬಂದಿರ್ತಕ್ಕಂಥ 120 seconds ನ ಮಲ್ಟಿಪ್ಲೈ ಬೈ 5 ಆಂಪಿಯರ್. ಮಲ್ಟಿಪ್ಲೈ ಬೈ 5 ಆಂಪಿಯರ್ ಮಾಡಿದ್ರೆ ಎಷ್ಟು ಸಿಗುತ್ತೆ? 600. 12 5 are 60. 60 plus 1 0 means 600 coulombs. Because ಇಲ್ಲಿ ಚಾರ್ಜ್ ಕೇಳಿರೋದ್ರಿಂದ SI ಯೂನಿಟ್ ಏನಾಗಿರ್ಬೇಕು? ಕೂಲಮ್ಸ್. ಅದನ್ನ ನೆನಪಿರ್ಲಿ. ಓಕೆ, 600 coulombs. SI ಯೂನಿಟ್ ಇಸ್ ವೆರಿ ಇಂಪಾರ್ಟೆಂಟ್. ಫಾರ್ಮುಲಾ ಗೊತ್ತಾಯ್ತಾ? ಏನ್ ಫಾರ್ಮುಲಾ ಯೂಸ್ ಮಾಡಿದ್ವಿ ಇಲ್ಲಿ? ಹಾ, ಫಾರ್ಮುಲಾ ಒಬ್ರೆ I is equal to Q divided by T. Sushant, ನೀವು ಹೇಳಿ. Q is equal to ಏನ್ ಫಾರ್ಮುಲಾ ಆಗುತ್ತೆ? ಇವಾಗ ಅವರು I is equal to Q by T ಅಂತ ಹೇಳಿದ್ರು. ಹಾಗಾದ್ರೆ Q is equal to ಏನಾಗುತ್ತೆ ಫಾರ್ಮುಲಾ? ಚಂದನ್, ಪ್ರಣವ್, I into T. ಆಯ್ತಾ? ನೀವ್ ಎಲ್ಲಿ ತಪ್ಪು ಮಾಡಿದ್ರು ನಿಮ್ಮನ್ನೇ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದೀನಿ ನಾನು. ಗೊತ್ತಾಯ್ತಾ ಏನಕ್ಕೆ I into T ಅಂತ ಅಂದ್ಬಿಟ್ಟು ಹೋಗ್ಲಿ? ಗೊತ್ತಾಯ್ತಾ ಇಲ್ಲ? I is equal to Q divided by T ಅಂತ ಇದೆ ನಮ್ಮಪ್ಪ. T ಅನ್ನೋದು ಡಿನಾಮಿನೇಟರ್ ನಲ್ಲಿದೆ. T ಅನ್ನೋದು ಎಲ್ಲಿದೆ? ಡಿನಾಮಿನೇಟರ್ ನಲ್ಲಿದೆ. ಗೊತ್ತಾಯ್ತಾ? ಈ T ಇಲ್ಲಿಗೆ ಕ್ರಾಸ್ ಮಲ್ಟಿಪ್ಲೈ ಆಗ್ತಾ ಇದೆ. ಸೊ ಅವಾಗ ನಿಮ್ಗೆ ಏನ್ ಸಿಗುತ್ತೆ? Q ಸಿಗುತ್ತೆ. ಸೊ Q is equal to what? I into T. ಗೊತ್ತಾಯ್ತಾ? ಫಾರ್ಮುಲಾ ಕಾಣೋದು ಸಿಂಪಲ್ ಆಗಿ ಫಾರ್ಮುಲಾ. ಅದಕ್ಕೆ ನಾನು ನಿನ್ನೆ ಮೆಸೇಜ್ ಅಲ್ಲಿ ಹಾಕಿದ್ಲೇ ಇಲ್ಲ. ಫಾರ್ಮುಲಾಗಳನ್ನೇ ಓದ್ಕೊಂಡ್ ಬನ್ನಿ, ಅದ್ರ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ. ಎಲ್ಲರೂ ಜಾಸ್ತಿ ಹೋಮ್ಸ್ ಲಾ ಮೇಲೆ ಫೋಕಸ್ ಮಾಡಿರ್ತೀರಾ, ಇದನ್ನ ನೆಗ್ಲೆಕ್ಟ್ ಮಾಡಿರ್ತೀರಾ. ಬಟ್ ಅವ್ರು ಇದ್ರ ಮೇಲೆ ಡಿಪೆಂಡ್ ಮಾಡ್ತೀರಾ ಕ್ವಶನ್ಸ್. ನೆಕ್ಸ್ಟ್, 1 ಕೂಲಂಬ್ ಅಂದ್ರೆ ಏನು? ಎಷ್ಟು ಅಂತ ಬರ್ಸಿದ್ದಾರೆ? 6.24 into 10 to the power of 18. ಇಂಟೆನ್ಷನಲಿ ಆಪ್ಷನ್ಸ್ ಗಳಲ್ಲಿ 10 to the power of 17, 10 to the power of 16, 10 to the power of 15 ಅಂತ ಕೊಡ್ತೇನೆ. ಬಿಕಾಸ್ 4 ಆಪ್ಷನ್ ನೋಡ್ತಿದ್ದಂಗೆ ಕನ್ಫ್ಯೂಷನ್ ಆಗಿ ಸ್ಟಾರ್ಟ್ ಆಗುತ್ತೆ. 2 ಕ್ಲೋಸ್ ಇದ್ದಾಗ ಆನ್ಸರ್ಸ್ ಗಳು ಕನ್ಫ್ಯೂಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಆಗ್ತಿರೋದು 10 to the power of 15 ಅಂತ ಆಗ್ತಿದ್ದೀವಿ. ಸೊ ಕರೆಕ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಎಕ್ಸಾಮ್ಗೆ ಕರೆಕ್ಟ್ ಆಗಿ. Then, which of the following is power formula? ಏನೇನ್ ಬರುತ್ತೆ ಪವರ್ ಗೆ ಫಾರ್ಮುಲಾ? P is equal to what? I square R is one formula and one more I into B is another formula. ಎರಡು ಫಾರ್ಮುಲಾಗಳು ಹೇಳ್ಕೊಟ್ಟಿದ್ದೀನಲ್ಲ ನಿನ್ನೆ. ಟ್ರಯಾಂಗಲ್ ಹಾಕ್ಬಿಟ್ಟು ಒಂದು ಹೇಳ್ಕೊಟ್ಟೆ,
ದೆನ್ ಇನ್ನೂ ಒಂದು ಬಿ ಪ್ಲೇಸ್ ಅಲ್ಲಿ ಐ ಆರ್ ಅಂತ ಹಾಕಿದ್ರೆ ಐ ಸ್ಕ್ವೇರ್ ಆರ್ ಆಗುತ್ತೆ ಅಂತಾನೆ ಹೇಳ್ಕೊಟ್ಟೆ. ಸೊ ಹಾಗಾಗಿ ಬೋತ್ ಎ ಅಂಡ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇದನ್ನ ಎಲ್ಲರೂ ಕರೆಕ್ಟ್ ಮಾಡಿದಿರ ಆಲ್ಮೋಸ್ಟ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಹೋಮ್ಸ್ ಲಾ? I is equal to V by R in amperes. Correct? I equals V by R. Amperes correct? Correct. Because Pranav is not going. V I R. Correct? V equals I into R anta. I is equal to V divided by R anta artha. R is equal to V divided by I anta artha. ಈಗ ಫಸ್ಟ್ ಆಪ್ಷನ್ I equals V by R in amperes. Correct? Because I ಅನ್ನೋದೇನು ಕರೆಂಟ್. ಕರೆಂಟ್ ನಾವು ಆಂಪಿಯರ್ಸ್ ಅಲ್ಲಿ ಮೆಜರ್ ಮಾಡೋದು. Then second option V equals I into R. Correct? And volts. This one it is what? Volts. Then third option R is equal to V by I. Ohms. R ನ ನಾವು ಎದ್ರಲ್ಲಿ ಮೆಜರ್ ಮಾಡ್ತೀವಿ? Ohms. Correct ಇದೆಯಾ? So all of the above option is correct. ಕೆಲವರು ಏನ್ ಮಾಡ್ತಾರೆ, ಬರೀ V is equal to I into R ಮಾತ್ರ ತಲೆಯಲ್ಲಿರುತ್ತೆ. ಸೊ ಬೇಗ ಅದನ್ನೊಂದೇ ಚೂಸ್ ಮಾಡ್ತಾರೆ. ಬಟ್ ಆಲ್ ದೀಸ್ ತ್ರೀ ಆರ್ Ohms law. ಫಾರ್ಮುಲಾ ಮಾಡಿಫೈ ಮಾಡಿದ್ದಾರೆ ಅಷ್ಟೇ. ನೆಕ್ಸ್ಟ್, ವಾಟ್ ಈಸ್ ದ ಪರ್ಪೋಸ್ ಆಫ್ ಅನ್ ಎಲೆಕ್ಟ್ರಿಕಲ್ ಸೇಫ್ಟಿ ಆಡಿಟ್? ಆಡಿಟ್ ಅಂದ್ರೆ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರೋದು. ಈಗ ನೀವು ಕಂಪ್ನಿಗಳಲ್ಲಿ ಹೇಳ್ಬೋದು ಆಡಿಟಿಂಗ್ ಮಾಡ್ತಾ ಇದೀವಿ ಅಂತ ಹೇಳ್ತಿರ್ತಾರೆ. ಏನಕ್ಕೆ? ಕಂಪನಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗಿರ್ಬೋದು, ಅಕೌಂಟೆಂಟ್ಸ್ ದುಡ್ಡು ಬರ್ತಿರೋದು ಹೋಗ್ತಿರ್ಬೋದಾಗಿರ್ಬೋದು, ಅದನ್ನೆಲ್ಲ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಬೇಕಲ್ವಾ? ಈಗ ಮೇಂಟೈನ್ ಮಾಡದೇ ಇದ್ರೆ ಏನಾಗುತ್ತೆ? ಕಂಪ್ನಿ ಲಾಸ್ ಅಂತಾನೆ ಹೋಗುತ್ತೆ. ಒಂದೊಂದು ರೂಪಾಯಿ ಇಂಪಾರ್ಟೆಂಟ್ ಕಂಪ್ನಿಗಳಲ್ಲಿ. ಓಕೆ, ಬಿಕಾಸ್ ಎಲ್ಲೋ ₹1 ಹೋಗ್ತಾ ಇದೆ ಅಂತಂದ್ರೆ ಆ ₹1 ಎಲ್ಲೆಲ್ಲೆಲ್ಲ ಹೋಗ್ತಾ ಇದೆ ಅಂದ್ರೆ ಎಷ್ಟಾಗುತ್ತೆ ಕಂಪ್ನಿ? ಪ್ರಾಪರ್ ಆಡಿಟಿಂಗ್ ಇರಬೇಕು. ಯಾವ್ದೇ ಒಂದು ಆರ್ಗನೈಸೇಷನ್ ಆಗ್ಬೇಕು ಅಂತಂದ್ರೇನು ಎಲ್ಲ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಮಾತ್ರ ಆರ್ಗನೈಸೇಷನ್ ರನ್ ಆಗ್ಬೇಕು. ಈಗ ಸುಮ್ಮನೆ ಫಾರ್ ಎಕ್ಸಾಂಪಲ್ ನಮ್ದೇನೆ ಫೀಸ್ ಕೊಡ್ತೀರಾ, ಕುಡಿ ಅಂತ ಬಿಟ್ಬಿಟ್ರೆ ನಾನು ಏನು ಮೇಂಟೈನ್ ಮಾಡ್ಲಿಲ್ಲ ಅಂತಂದ್ರೆ, ಈಗ ಯಾರೋ ಒಬ್ಬ ಬಂದ್ಬಿಟ್ಟು ನಾವು ನಿಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಕಲ್ತಿದ್ದೆ ಅಂತ ಸುಳ್ಳು ಹೇಳಿದ್ರೆ ನನ್ನ ಹತ್ರ ಪ್ರಾಪರ್ ಡೀಟೇಲ್ಸ್ ಇರ್ಬೇಕು. ನಿಮ್ಗೆ ಹೆಸರು ಇರುತ್ತೆ, ನಿಮ್ದು ಫೋನ್ ನಂಬರ್ ಇರುತ್ತೆ, ನಿಮ್ಗೆ ಬಿಲ್ ಇಶ್ಯೂ ಮಾಡಿರೋದಿರುತ್ತೆ, ಆಕ್ಸೆಸ್ ಜನರೇಟ್ ಆಗಿರುತ್ತೆ. ಯಾರಿಗೆ ಆಕ್ಸೆಸ್ ಜನರೇಟ್ ಆಗಿರುತ್ತೆ ಅವ್ರು ಮಾತ್ರ ನನ್ನ ಸ್ಟೂಡೆಂಟ್ಸ್. ಈಗ ನಮ್ಮ ಆಪ್ ಅಲ್ಲಿ 1001 ಸ್ಟೂಡೆಂಟ್ಸ್ ಇದ್ದಾರೆ ಅಂತಂದ್ರೆ ಅವ್ರು ಮಾತ್ರ ನನ್ನ ಸ್ಟೂಡೆಂಟ್ಸ್. ಔಟ್ಸೈಡರ್ಸ್ ಅಲ್ವೇ ಅಲ್ಲ, ಪ್ರತಿಯೊಬ್ಬ ಸ್ಟೂಡೆಂಟ್ ರಿಜಿಸ್ಟರ್ ಆಗಿರ್ತೀರಾ, ರೈಟ್? ಫಸ್ಟ್ ಆಪ್ಷನ್ ಇಲ್ಲಿ ಟು ಐಡೆಂಟಿಫೈ potential hazards and ensure compliance with the safety regulations. Correct? ಆಡಿಟಿಂಗ್ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಏನಾದ್ರೂ ಹಜಾರ್ಡ್ಸ್ ಇದೆಯಾ ಅಥವಾ ನಾವ್ ಇನ್ನೂ ಏನಾದ್ರು ಸೇಫ್ಟಿ ಮೆಜರ್ಸ್ ತಗೋಬಹುದಾ ಅಂತ ನಾವು ಚೆಕ್ ಮಾಡ್ಬೋದಾ ಇದು ಆಡಿಟಿಂಗ್ ಮಾಡೋದ್ರಿಂದ. ದೆನ್ ಸೆಕೆಂಡ್ ಆಪ್ಷನ್ ಟು ರೆಡ್ಯೂಸ್ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್. ಅಂದ್ರೆ ಅಲ್ಲಿ ಆಡಿಟಿಂಗ್ ಮಾಡೋದ್ರಿಂದ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಕಡಿಮೆ ಆಗುತ್ತಾ? ಇವಾಗ ಫ್ಯಾಕ್ಟ್ರಿಗಳಲ್ಲಿ ಮಷಿನ್ಗಳು ರನ್ ಆಗ್ತಾ ಇರುತ್ತಪ್ಪ, ರೈಟ್? ನಾವು ಚೆಕ್ ಮಾಡ್ತೀವಿ ಅಂತ ಏನಾದ್ರೂ ಕಡಿಮೆ ಎಲೆಕ್ಟ್ರಿಸಿಟಿ ರನ್ ಆಗುತ್ತಾ? ಇಲ್ಲ. ದೆನ್ ಥರ್ಡ್, ಟು ಟೆಸ್ಟ್ ದ ಎಫಿಷಿಯನ್ಸಿ ಆಫ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್. ನೋ, ಎಷ್ಟು ಚೆನ್ನಾಗಿ ರನ್ ಆಗುತ್ತೆ ಅಂತ ಅಂದ್ಬಿಟ್ಟು ಆಡಿಟಿಂಗ್ ಮಾಡೋದಲ್ಲ. ಏನಾದ್ರು ಸೇಫ್ಟಿ ಮೆಜರ್ಸ್ ಬೇಕಾ, ಇನ್ನೂ ಇಂಪ್ರೂವೈಸ್ ಮಾಡೋದಕ್ಕೆ ಏನ್ ಮಾಡ್ಬೋದು, ಏನಾದ್ರು ರಿಸಲ್ಟ್ಸ್ ಇದೆಯಾ ಅಂತ ನೋಡೋಕ್ ಮಾಡ್ತೀವಿ ಹೊರತು ಬರೀ ಎಫಿಷಿಯನ್ಸಿ ಟೆಸ್ಟ್ ಮಾಡೋದಕ್ಕೆ ಪದೇ ಹೋಗ್ಬಿಟ್ಟು ಮಾಡ್ಕೊಂಡ್ಬರೋದಾ? ಟು ಜನರೇಟ್ ಎಲೆಕ್ಟ್ರಿಸಿಟಿ ಫ್ರಮ್ ರಿನ್ಯೂವಬಲ್ ಸೋರ್ಸಸ್ ಅಲ್ವೇ ಅಲ್ಲ. ಈಗ ನಾವು ಮಾತಾಡ್ತಾ ಇರೋದು ಸೇಫ್ಟಿ ಆಡಿಟ್ ಬಗ್ಗೆ, ಬಟ್ ಇಲ್ಲಿ ಬಂದಿರೋದು ರಿನ್ಯೂವಬಲ್ ರಿಸೋರ್ಸಸ್ ಬಗ್ಗೆ. ಸೊ ಅದಕ್ಕೂ ಮ್ಯಾಚ್ ಇದೆ. ಸೊ ಆಪ್ಷನ್ ಎ, ಟು ಐಡೆಂಟಿಫೈ ಪೊಟೆನ್ಶಿಯಲ್ ಹಜಾರ್ಡ್ಸ್ ಅಂಡ್ ಎನ್ಶೂರ್ ಕಂಪ್ಲೈನ್ಸ್ ವಿತ್ ಸೇಫ್ಟಿ ರೆಗ್ಯುಲೇಷನ್ಸ್. ಈಗ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಎಲ್ಲದಕ್ಕೂ ಇರುತ್ತೆ ಅಲ್ವಾ? ಯಾವ್ದೇ ಆರ್ಗನೈಸೇಷನ್ ರನ್ ಆಗ್ಬೇಕಂದ್ರೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ರನ್ ಆಗ್ತಾ ಇದೆಯಾ ಅನ್ನೋದು ಕೂಡ ಆಡಿಟಿಂಗ್ ಅಂತಾನೆ ಕರೀತಾರೆ. ಚೆಕ್ ಮಾಡ್ಬೇಕು, ಕ್ರಾಸ್ ವೆರಿಫೈ ಮಾಡ್ಬೇಕು. ದ ನೆಕ್ಸ್ಟ್, what is the color coding for the ground wire in electrical system? Black. Green ಬಂದ್ಬಿಟ್ಟು ಅರ್ಥಿಂಗ್. ರಿವ್ಯಾಲ್ಯೂಟ್ ಹಾಕಿದ್ದೀನಿ. ಫಸ್ಟ್ ಗೆ ಅದು ಗ್ರೀನ್ ಗೆ ತಗೊಂಡಿದ್ದು ನಾನು ಎಲ್ಲರಿಗೂ ರಿವ್ಯಾಲ್ಯೂಯೇಷನ್ ಮಾಡ್ಬಿಟ್ಟು ಅವ್ರಿಗೆ ಮಾರ್ಕ್ಸ್ ಅಲಾಟ್ ಆಗಿದೆ. ಯಾರ್ಯಾರು ಬ್ಲಾಕ್ ಹಾಕಿದಿರೋ ಅವರಿಗೆ ಕರೆಕ್ಟ್ ಮಾರ್ಕ್ಸ್ ಸಿಕ್ಕಿದೆ. ನಿಮಗೆ ಸಿಕ್ಕಿದೆ, ಅದೇ ನೋಡಿದ್ದೆ ಹಿಂದೆ ಚೆಕ್ ಮಾಡ್ತಾ ಇದ್ದಾಗ ನೋಡ್ಬೇಕು. The next, in a circuit given current is 5 ampere and resistance is 4 ampere, what will be the value of power ಅಂತ ಕೇಳಿದೆ.
ಸೊ ಪವರ್ ಕೇಳಿದಾಗ ಏನ್ ಫಾರ್ಮುಲಾ ಯೂಸ್ ಮಾಡ್ಬೇಕು? ಇಲ್ಲಿ ಕರೆಂಟ್ ಕೊಟ್ಟಿದ್ದೀನಿ, ರೆಸಿಸ್ಟೆನ್ಸ್ ಕೊಟ್ಟಿದ್ದೀನಿ. ಯಾವ ಫಾರ್ಮುಲಾ ಯೂಸ್ ಮಾಡ್ಬೇಕು? P is equal to I square R. ಡೇಟಾ ಏನ್ ಕೊಟ್ಟಿದೀವಿ ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಬೇಕು ಯಾವ ಫಾರ್ಮುಲಾ ಹಾಕ್ಬೇಕು ಅಂತ ಅಂದ್ಬಿಟ್ಟು. ಓಕೆನಾ? ಸುಮ್ನೆ ನಾನು V ಇಂಟು ಐ ಎ ನಾನು ಬಯಾಟ್ ಹಾಕೊಂಡು ಹೋಗಿರ್ತೀನಿ, ಅದನ್ನ ಒಂದೇ ಅಪ್ಲೈ ಮಾಡ್ತೀನಿ ಅಂದ್ರೆ ನಾನು ಇಲ್ಲಿ ವೋಲ್ಟೇಜೇ ಕೊಟ್ಟಿಲ್ವಲ್ಲ. ಈಸಿಯಾಗಿ ಬರೋದನ್ನ ನೀವೆಲ್ಲ ಸುತ್ಕೊಂಬಂದ್ ಮಾಡ್ಬೇಕಾಗುತ್ತೆ, ನೆಸೆಸಿಟಿ ಇಲ್ಲ. ಸೊ ಫಾರ್ಮುಲಾ ಏನು? P ಈಕ್ವಲ್ಸ್ ವಾಟ್? I ಸ್ಕ್ವಯರ್ R ಅನ್ನೋದು ಫಾರ್ಮುಲಾ. ಒನ್ ಮೋರ್ ಫಾರ್ಮುಲಾ ಇಸ್ P is equal to V into I. ಬಟ್ ಇಲ್ಲಿ ಕ್ವಶನ್ ಅಲ್ಲಿ ಅವ್ರು ಏನ್ ಕೊಟ್ಬಿಟ್ಟಿದ್ದಾರೆ? ಕರೆಂಟ್ ಕೊಟ್ಬಿಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಕೊಟ್ಬಿಟ್ಟಿದ್ದಾರೆ. ಕರೆಂಟ್ ಎಷ್ಟು ಕೊಟ್ಟಿದ್ದಾರೆ? 5 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಸೊ I ಸ್ಕ್ವಯರ್ ಅಂತಂದ್ರೆ ಎಷ್ಟಾಯ್ತು? 25. ಅಂಡ್ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ? 4 ohms ಅಂತ ಕೊಟ್ಟಿದ್ದಾರೆ. ಸೊ 25 4 ಎಷ್ಟು? 100. ಅಂಡ್ ಪವರ್ SI ಯೂನಿಟ್ ಏನು? Watts. So 100 watts. Okay. The next, in a series circuit, the equivalent resistance is dash of all the individual resistances. Option A small, option B same as, option D largest, option D none. Largest. ಯಾಕೆ? ಇದಕ್ಕೆ ಎಕ್ಸಾಂಪಲ್. ಸೀರೀಸ್ ಅಂತಂದ್ರೆ ಇದೆ ತಾನೆ, ಕನೆಕ್ಟ್ ಆಗಿರುತ್ತಲ್ವಾ. ಈಗ ಫಾರ್ ಎಕ್ಸಾಂಪಲ್ 1 ohm, 3 ohm, 4 ohm ಅಂತ ಇಟ್ಕೊಂಡ್ವಿ ಅಂತ ಇಟ್ಕೊಳ್ಳಿ. ಓಕೆ, ಆರ್ ಈಕ್ವಿವೆಲೆಂಟ್ ಅಂತಂದ್ರೆ ಮೀನಿಂಗ್ ಏನು? ಸಮ್ ಆಫ್ ಆಲ್ ದ ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಅಲ್ವಾ. ಸಮ್ ಮಾಡಿ 1 + 3 ಎಷ್ಟು? 4 + 4 ಎಷ್ಟು? 8. 8 ಈಸ್ ಗ್ರೇಟರ್ ದೆನ್ ಆಲ್ ದೀಸ್ 3 ಅಲ್ವಾ. ಸೊ ಏನಾಗುತ್ತೆ ಆನ್ಸರ್? ಲಾರ್ಜೆಸ್ಟ್. ಅದೇ ಪ್ಯಾರಲಲ್ ಅಲ್ಲಿ ಬಂದಾಗ ಸ್ಮಾಲೆಸ್ಟ್. ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಯಾಕೆ ಸ್ಮಾಲೆಸ್ಟ್? ಬಿಕಾಸ್ ಅದು ಇನ್ವರ್ಸ್ ಆಗಿರುತ್ತೆ. ಸೊ ಹಾಗಾಗಿ ಸ್ಮಾಲೆಸ್ಟ್ ಅಲ್ಲೇ ಸ್ಮಾಲೆಸ್ಟ್ ಇರುತ್ತೆ ಅದರಲ್ಲಿ ಅಂತ. The next, what is the recommended distance maintained between electrical equipment and water sources? 3 feet. 3 feet distance ಅಲ್ಲಿ ಇರಬೇಕು. ಓಕೆ, ಇದನ್ನ ಜನರಲ್ ಆಗಿ ಕೇಳ್ಬೋದು ಅಷ್ಟೇ. ಅವ್ರು ಕೇಳ್ತಾರಂತಲ್ಲ, ನಿಮಗೆ ಗೊತ್ತಿರ್ಲಿ ಅಂತ ಅಂದ್ಬಿಟ್ಟು MCQ ನಲ್ಲಿ ಕೊಟ್ಟಿದ್ದೀನಿ. ಬೈ ಚಾನ್ಸ್ ಕೇಳ್ಬಿಟ್ರೆ ಅಂತಂದ್ರೆ ಯೂಶ್ವಲಿ 3 ವರ್ಷದಿಂದ ಪೇಪರ್ಸ್ ಅಲ್ಲಿ ಬಂದಿಲ್ಲ. ಬಟ್ ನಿಮಗೆ ಜನರಲ್ ಆಗಿ ಗೊತ್ತಿರ್ಲಿ. ವಾಟರ್ ಸೋರ್ಸ್ ಇಂದ ನಾವ್ ಏನೇ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಇನ್ಸ್ಟಾಲ್ ಮಾಡ್ತಾ ಇದೀವಿ ಅಂತಂದ್ರೆ ಅಟ್ಲೀಸ್ಟ್ ಎಷ್ಟಿರ್ಬೇಕು? 3 feet ಡಿಸ್ಟೆನ್ಸ್ ಇರಬೇಕು. ಅದು ನೆನಪು. ನೆಕ್ಸ್ಟ್, 2 series resistors of resistance 5 ohm and 15 ohm are connected in series. 5 ohm and 15 ohm are connected in series. If the voltage drop across 5 ohm resistors is 2.5 volt. Okay, 5 ohm and ಎಷ್ಟು voltage drop ಆಗ್ತಾ ಇದೆ? 2.5 volt. Calculate the current across 15 ohm resistor ಅಂತ ಕೇಳಿದ್ರು. 15 ohm resistor ಅಂತ ಕೇಳಿದ್ರು. ಇಲ್ಲ ನೋಡಿ, ಎರಡು ಸೀರೀಸ್ ಅಲ್ಲಿ ಇದಾವೆ ಅಂತ ಕೊಟ್ಟಿದ್ದಾರೆ, ರೈಟ್? ದ ಫಸ್ಟ್ ಒನ್ ಈಸ್ 5 ohms and second one is 15 ohms. ಓಕೆ, ದ ಫಸ್ಟ್ ಒನ್ ಅಲ್ಲಿ ವೋಲ್ಟೇಜ್ ಡ್ರಾಪ್ ಎಷ್ಟಾಗ್ತಾ ಇದೆ ಅಂತ ಕೊಡ್ತಾ ಇದ್ದಾರೆ? 2.5 ohms, ಸಾರಿ ವೋಲ್ಟ್ಸ್. ಹಾಗಾದ್ರೆ 15 ಇದರಲ್ಲಿ ಕರೆಂಟ್ ಎಷ್ಟು ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಕರೆಂಟ್ ಎಷ್ಟು ಪಾಸ್ ಆಗ್ತಾ ಇದೆ ಅಂತ. ಸೊ ನಿಮಗೆ ಆಲ್ರೆಡಿ ಗೊತ್ತು, ಸೀರೀಸ್ ಕನೆಕ್ಷನ್ ಅಲ್ಲಿ ಯಾವ್ದು ಕಾನ್ಸ್ಟೆಂಟ್ ಇರುತ್ತೆ? ಸೀರೀಸ್ ಅಲ್ಲಿ ಕರೆಂಟ್ ಕಾನ್ಸ್ಟೆಂಟ್ ಇರುತ್ತೆ. ಪ್ಯಾರಲಲ್ ಅಲ್ಲಿ ವೋಲ್ಟೇಜ್ ಕಾನ್ಸ್ಟೆಂಟ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಈ 5 ohms ಅಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು 2 amperes ಪಾಸ್ ಆಗ್ತಾ ಇತ್ತು ಅಂತಂದ್ರೆ ಇಲ್ಲೇನು ಕೂಡ ಎಷ್ಟು ಪಾಸ್ ಆಗ್ತಾ ಇರುತ್ತೆ? 2 amperes ಪಾಸ್ ಆಗ್ತಾ ಇರುತ್ತೆ. ಇನ್ ಕೇಸ್ ಇದು ಫಸ್ಟ್ ಒನ್ 10 ಆಂಪಿಯರ್ ಪಾಸ್ ಆಗ್ತಾ ಇತ್ತು ಅಂತಂದ್ರೆ ಸೆಕೆಂಡ್ ಅಲ್ಲೂ ಕೂಡ 10 ಆಂಪಿಯರ್ ಪಾಸ್ ಆಗ್ತಾ ಇರುತ್ತೆ, ರೈಟ್? ಸೊ ಎಲ್ರು ಏನ್ ಮಾಡ್ಬಿಟ್ಟಿದ್ದೀರಾ? ಇನ್ಸಫಿಶಿಯಂಟ್ ಡೇಟಾ ಅಂದ್ಬಿಟ್ಟು ಟಿಕ್ ಮಾರ್ಕ್ ಮಾಡ್ಬಿಟ್ಟಿದ್ದೀರಾ. ಬಟ್ ದಟ್ ಈಸ್ ರಾಂಗ್. ಯಾಕೆ? ಇಲ್ಲಿ ನಮಗೆ ವೋಲ್ಟೇಜ್ ಗೊತ್ತಿದೆ,
ರೆಸಿಸ್ಟೆನ್ಸ್ ಗೊತ್ತಿದೆ, ವೋಲ್ಟೇಜ್ ಗೊತ್ತಿದೆ, ರೆಸಿಸ್ಟೆನ್ಸ್ ಗೊತ್ತಿದೆ. ಇಲ್ಲಿ ನಾವು ಕರೆಂಟ್ ಫೈಂಡ್ ಔಟ್ ಮಾಡ್ಬೋದಾ? ಫಸ್ಟ್ ರೆಸಿಸ್ಟರ್ ಅಲ್ಲಿ ಕರೆಂಟ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೋದಾ? ನಮ್ಗೆ ಫಸ್ಟ್ ರೆಸಿಸ್ಟರ್ ಅಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗ್ತಾ ಇದೆ ಅಂತ ಗೊತ್ತಾಗ್ಬಿಟ್ರೆ ಆಬ್ವಿಯಸ್ಲಿ 15 ಓಮ್ ಅನ್ನ ಕೂಡ ಅಷ್ಟು ತಾನೇ ಪಾಸ್ ಆಗೋದು, ಹೌದಾ ಇಲ್ವಾ? ಸೊ ಇವಾಗ ಫಾರ್ಮುಲಾ ಏನು? V is equal to I into R. I is equal to what? V by R. So what is V? How much? 2.5 divided by resistance ಎಷ್ಟಿದೆ? 5. ಈಗ 2.5 divided by 5 ಅಂತಂದ್ರೆ ಎಷ್ಟಾಗುತ್ತೆ? 0. ಒಬ್ರು 0.5 ಅಂತ ಅಂತಿದ್ದಾರೆ. ಅದರ್ಸ್ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿದ್ದೆ, ಬಟ್ ಸ್ಟಿಲ್ ಗೊತ್ತಾಗ್ಲಿಲ್ಲ ಅಂದ್ರೆ ನೋಡ್ಕೊಳ್ಳಿ. ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಮಲ್ಟಿಪ್ಲೈ ಬೈ ವಾಟ್? 10, ಬಿಕಾಸ್ 1 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆ. ಸೊ ಇದೇನಾಗುತ್ತೆ ಅವಾಗ? 25 ಡಿವೈಡೆಡ್ ಬೈ 50 ಆಗೋಯ್ತು. 5 5s 5 10s 5 5s 5 10s, then again 5 1s 5 2s. 1 by 2 means what? 0.5. 0.5 ಆಂಪಿಯರ್ ಏನದು? ಕರೆಂಟ್ ಆಂಪಿಯರ್ ತಾನೆ. ಸೊ ಈಗ ನಮಗೆ 0.5 ಆಂಪಿಯರ್ ಅಂದ್ರೆ ಕರೆಂಟ್ ರೆಸಿಸ್ಟರ್ 1 ನಲ್ಲಿ ಪಾಸ್ ಆಗ್ತಿದೆ ಅಂತ ಗೊತ್ತಾಯ್ತು ಅಂದ್ರೆ, ಹಾಗಾದ್ರೆ ರೆಸಿಸ್ಟೆನ್ಸ್ 2 ನಲ್ಲೂ ಕೂಡ ಏನಿರುತ್ತೆ? ದ ಸೇಮ್ ಥಿಂಗ್ ಅಲ್ವಾ? ಸೊ ಇದನ್ನೊಂದು ಬರ್ಕೊಳ್ಳಿ. Question. Resistance of a wire always increases if dash in conductors. Option A, temperature is reduced. Option B, temperature is increased. Option C, number of free electrons available become less. Number of free electrons available become more. ಏನಾಗುತ್ತೆ ರೆಸಿಸ್ಟೆನ್ಸ್? ಯಾವಾಗ ಇನ್ಕ್ರೀಸ್ ಆಗುತ್ತೆ? ಟೆಂಪರೇಚರ್ ಕೂಡ ಇನ್ಕ್ರೀಸ್ ಆದಾಗ ಇನ್ ಕಂಡಕ್ಟರ್ಸ್ ಅಲ್ಲಿ ಮಾತ್ರ. ಓಕೆ, the next, if 40 resistances each of 1 ohm are connected in parallel connect ಆಗಿದೆ, then the equivalent resistance is ಅಂತ ಕೇಳಿದೆ. ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್ ಏನಾಗುತ್ತೆ? ನಿನ್ನೆ ಕ್ಲಾಸ್ ಅಲ್ಲಿ ಡಿಸ್ಕಷನ್ ಮಾಡುವಾಗ ನಾನು 20 ಅಂತ ಕೊಟ್ಟಿದ್ದೆ. 0.025 ಹೇಗೆ ನೋಡಿ ಕ್ಯಾಲ್ಕುಲೇಷನ್. ಈಗ ನಿನ್ನೆ ನಾನು ಮಾಡಿಸಿದಾಗ ಬರೀ 20 ರೆಸಿಸ್ಟರ್ಸ್ ಅಂತ ಕೊಟ್ಟಿದ್ದೆ. ದ ಸೇಮ್ ಈಚ್ ವಿಲ್ ಹ್ಯಾವ್ 1 ಓಮ್ ಕನೆಕ್ಟೆಡ್ ಇನ್ ಪ್ಯಾರಲ್ ಅಂತ ಕೊಟ್ಟಿದ್ದೆ. ಅವಾಗ 1/20 ಎಷ್ಟು ಬಂದಿತ್ತು? 0.05. ಬಟ್ ಈಗ ನಾನು 40 ಕೊಟ್ಟಿದ್ದೀನಿ ಅಷ್ಟೇ. ಸೊ 1/40. ಇದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಫಸ್ಟ್ 1 ಇದೆ, ಸ್ಮಾಲರ್ ದೆನ್ 40, ಸೊ 0 ಬರೀತೀರಾ. ದೆನ್ 0.0 ಬರೀತೀರಾ. ಅಗೇನ್ 10 is less than 40 ಅಲ್ವಾ? ಸೊ ಅದಕ್ಕೆ ಮತ್ತೆ ಇಲ್ಲಿ 0 ಬರ್ಕೊಂಡು ಇಲ್ಲಿ 0 ಬರ್ಕೋತೀರಾ. ನಾವು 40 ಟೇಬಲ್ಸ್ ಅಲ್ಲಿ 100 ಬರುತ್ತಾ? ಬರೋದಿಲ್ಲ. ಬಟ್ ಕ್ಲೋಸರ್ ವ್ಯಾಲ್ಯೂ ಏನು? 42s 80. 100 ಅಲ್ಲಿ 80 ಹೋದ್ರೆ ಎಷ್ಟು? 20. ಈಗ 20 is less than 40, obviously means 0 ಹಾಕೋತೀರಾ. 40 ಟೇಬಲ್ಸ್ ಅಲ್ಲಿ 200 ಯಾವಾಗ ಬರುತ್ತೆ? 5s 40 5s 200. ಸೊ ಇದೇನು ಎಸ್ ಯೂನಿಟ್ ಏನು? 0.025.
ನಾನು ಕೇಳಿದ್ದೇನು ಈಕ್ವಿವ್ಯಾಲೆಂಟ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅಂತಂದ್ರೆ ಏನಂತ ಬರಿಬೇಕು? ಬೇಕು ಅಂದ್ರೆ ಬರ್ಕೊಳ್ಳಿ, ಫೋರ್ಸ್ ಮಾಡಲ್ಲ. ಯಾವ್ದು ನಿಮಗೆ ಡಿಫಿಕಲ್ಟಿ ಅನ್ಸುತ್ತೋ ಅದಕ್ಕೆ ಬರ್ಕೋಬಹುದು. Okay, then next, what is the extended form of GFCI? Ground fault circuit interrupter. ಎಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ? ವೆಟ್ ಏರಿಯಾದಲ್ಲಿ. ನಾಟ್ ಓನ್ಲಿ ಮಾತ್ರ ಒಟ್ಟಲ್ಲಿ ವೆಟ್ ಸರ್ಫೇಸ್ ಎಲ್ಲಿರುತ್ತೋ ಅಲ್ಲಿ ನಾವು ಜಾಸ್ತಿ ಇದನ್ನ ಯೂಸ್ ಮಾಡ್ತೀವಿ. The next, the total resistance of parallel circuit is dash. Option E, less than the smallest resistance. ಈಗ ನಾನು ಒಂದು ಪ್ಯಾರಲಲ್ ಸರ್ಕ್ಯೂಟ್ ಕೊಡ್ತೀನಿ, ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಸ್ಮಾಲೆಸ್ಟ್ ಅಲ್ಲೇ ಸ್ಮಾಲೆಸ್ಟ್ ಇರುತ್ತೆ ಅಂತ ಹೇಳ್ತೀನಿ. ಕರೆಕ್ಟಾ ನಮ್ಮ ಸ್ಟೇಟ್ಮೆಂಟ್? ಆಪ್ಷನ್ಸ್ ಹೇಳ್ಬಿಡ್ತೀನಿ ಫಸ್ಟ್. ಆಪ್ಷನ್ ಇ ಲೆಸ್ ದನ್ ದ ಸ್ಮಾಲೆಸ್ಟ್ ರೆಸಿಸ್ಟೆನ್ಸ್, ಆಪ್ಷನ್ ಬಿ ಮೋರ್ ದನ್ ದ ಸ್ಮಾಲೆಸ್ಟ್ ರೆಸಿಸ್ಟೆನ್ಸ್, ಆಪ್ಷನ್ ಸಿ ಮೋರ್ ದನ್ ದ ಹೈಯೆಸ್ಟ್ ರೆಸಿಸ್ಟೆನ್ಸ್, ಆಪ್ಷನ್ ಡಿ ನನ್. ಆಪ್ಷನ್ ಯಾವಾಗ್ಲೂ ಪ್ಯಾರಲಲ್ ನೆನಪಿಟ್ಕೊಳ್ಳಿ, ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು ಸ್ಮಾಲೆಸ್ಟ್ ಅಂದ್ರೆ ಸ್ಮಾಲೆಸ್ಟ್ ಇರುತ್ತೆ, ಬಟ್ ಸೀರೀಸ್ ಅಲ್ಲೇನು ಲಾರ್ಜೆಸ್ಟ್ ಇರುತ್ತೆ, ಎಲ್ಲಕ್ಕಿಂತ ಲಾರ್ಜೆಸ್ಟ್ ಇರುತ್ತೆ. ಬಟ್ ಪ್ಯಾರಲಲ್ ಏನಾಗಿರುತ್ತೆ? ಎಲ್ಲಕ್ಕಿಂತಲೂ ಸ್ಮಾಲೆಸ್ಟ್ ಇರುತ್ತೆ. ಅರ್ಥ ಆಯ್ತಾ ಪ್ರಣವ್? ನೆಕ್ಸ್ಟ್, ವಾಟ್ ಈಸ್ ದ ರೆಕಮೆಂಡೆಡ್ ಟೈಪ್ ಆಫ್ ಎಲೆಕ್ಟ್ರಿಕಲ್ ಔಟ್ಲೆಟ್ ಫಾರ್ ವೆಟ್ ಏರಿಯಾಸ್ ಸಚ್ ಆಸ್ ಬಾತ್ರೂಮ್ಸ್? Option A, underground outlets. Option B, GFCI outlets. Option C, surge protected outlets. Option D, three-pronged outlets. Usually, ನೀವು ಕೇಳಿರೋದು GFCI ಮಾತ್ರ. ನಿಮ್ಮ ಸಿಲೆಬಸ್ ಗೆ ಸರ್ಜ್ ಪ್ರೊಟೆಕ್ಟೆಡ್ ಇಲ್ಲ, three-pronged ಇಲ್ಲ. ಬಟ್ GFCI ಒಂದು ನೆನಪಿರ್ಲಿ, ಎಲ್ಲಿ ಯೂಸ್ ಮಾಡ್ತೀವಿ? ವೆಟ್ ಸರ್ಫೇಸ್ ಏರಿಯಾ ಹತ್ರ, ಅದರಲ್ಲಿ ಬಾತ್ರೂಮ್ಸ್ ಗಳಲ್ಲಿ. ಓಕೆ, ಔಟ್ಸೈಡ್ ಅಲ್ಲಿ ಎಲ್ಲಿ ವೆಟ್ ಸರ್ಫೇಸ್ ಅಲ್ಲಿ ಯೂಸ್ ಮಾಡ್ತೀವಿ. ಯೂಶುವಲಿ ಬಾತ್ರೂಮ್ಸ್ ಅಲ್ಲಿ ಯಾವ್ದು ಯೂಸ್ ಮಾಡ್ತೀವಿ? GFCI. The next, which type of fire extinguisher is suitable for electrical fires? CO2. ಇನ್ನೂ ಒಂದು ಆಪ್ಷನ್ ಕೊಟ್ಟಿದ್ದೀರಾ, ಯಾಕೆ ಕೊಡ್ಬೋದಿತ್ತು ಹೇಳಿದೀನಿ ನಿಮಗೆ. ಹ್ಯಾಲೋನ್. CO2 ಗಿಂತನೂ ಮುಂಚೆ ಪ್ರಿಫರಬಲ್ ಹ್ಯಾಲೋನ್. ಇನ್ ಕೇಸ್ ಆಪ್ಷನ್ ಅಲ್ಲಿ CO2 ಕೊಡ್ಲಿಲ್ಲ, ಹ್ಯಾಲೋನ್ ಕೊಟ್ಟಿದ್ರು ಅಂತಂದ್ರೆ ಚೂಸ್ ಹ್ಯಾಲೋನ್. ಗೊತ್ತಾಯ್ತಾ? ಎರಡು ಆಪ್ಷನ್ ಕೊಟ್ಟಿದ್ರಪ್ಪ. ಆಪ್ಷನ್ ಎ ಹ್ಯಾಲೋನ್ ಕೊಟ್ಟಿದ್ರು, ಆಪ್ಷನ್ ಬಿ CO2 ಕೊಟ್ಟಿದ್ರು, ಆಪ್ಷನ್ ಸಿ ಬೋತ್ ಎ ಅಂಡ್ ಟಿ ಅಂತ ಕೊಟ್ಟಿರ್ತಾರೆ. ಹ್ಯಾಲೋನ್ ಯೂಸ್ ಮಾಡ್ಕೋತೀವಿ, CO2 ಯೂಸ್ ಮಾಡ್ತೀವಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಂತ ಕೇಳಿದೀನಿ. ರೆಸಿಸ್ಟೆನ್ಸ್ ಗೆ ಫಾರ್ಮುಲಾ ಏನು? ರೆಸಿಸ್ಟೆನ್ಸ್ ಗೆ ಫಾರ್ಮುಲಾ R is equal to rho L divided by A. ನೆನಪಿರ್ಲಿ, R is equal to rho L divided by A. R is directly proportional to length and inversely proportional to area, cross-sectional area. Next question. What should you do if you notice frayed or damaged electrical cords? Option A, continue using them until they completely fail. Option B, repair them with tape or insulation. Option C, replace them with new cords. Option D, ignore the damage as long as they will still work. Option C, replace ಮಾಡ್ತಿರಲ್ವಾ? ಕೆಲವರು ಮನೆ ಫುಲ್ ಹಾಳಾಗೋಗಿ ಬಿಡು, ಅಲ್ಲೆಲ್ಲ ನೋಡ್ಕೊಂಡು ಕೆಲವೊಂದು ಹೆಲ್ಮೆಟ್ಸ್ ನೋಡಿರ್ಬೋದು, ಫುಲ್ ಹೊಡೆದೋಗಿರುತ್ತೆ. ಇಲ್ಲಿ ಹಾಕೊಳಕ್ಕೆ ಇಲ್ಲಿ ಏನು ಅದು ಟೈ ಮಾಡ್ಕೊಳೋದಿರೋದ್ರಿಂದ ಗ್ಲಾಸ್ ಏನಂತಾರೆ ವೈಸರ್ ಅದು ಹೋಗಿರುತ್ತೆ, ಹಿಂದ್ಗಡೆ ಎಲ್ಲ ಬುಲ್ಡೆ ಹೊಡೆದಿರುತ್ತೆ, ಆಲ್ರೆಡಿ ಇರುತ್ತೆ. ಇನ್ನೂ ಒಂದ್ ಸ್ವಲ್ಪ ದಿನ ಹೆಂಗು ಉಜ್ಜಾಡ್ಬೋದಲ್ಲ ಅದ್ರಲ್ಲೇ ಅಂದ್ಬಿಟ್ಟು ಅದು ಫುಲ್ ಹೋಗೋವರೆಗೂ ಇದು ಮಾಡ್ತಾ ಇರುತ್ತೆ. ಎಲೆಕ್ಟ್ರಿಕಲ್ ಇದನ್ನು ಅಷ್ಟೇನೆ. ಈಗ ಎಲ್ಲಿ ಫೋನ್ ಚಾರ್ಜಿಂಗ್ ಕೇಬಲ್, ಆ ವಯರ್ ಅಲ್ಲೇ ಕಟ್ ಆಗಿರುತ್ತೆ, ಜೀವನೇ ಇರೋದಿಲ್ಲ ಅದ್ರಲ್ಲಿ, ಆದ್ರೂ ಅದನ್ನೇ ಹಾಕೊಂಡು ಚಾರ್ಜ್ ಆಗಂತ ಇರ್ತಾರೆ. ಪ್ಲಾಸ್ಟ್ ಆಗ್ತಿರಲ್ವಾ ಅದಕ್ಕೆ, ಯೂಶ್ವಲಿ ಸ್ವಲ್ಪ ಕಟ್ ಆಗ್ಬಿಟ್ಟು ಅಂತ ಪ್ಲಾಸ್ಟ್ ಆಗ್ತಾ ಇರ್ತೀರ. ಎಷ್ಟೊಂದು ದುಡ್ಡು ಕೊಟ್ಟು ತಗೊಳ್ಳೋದು ನಾವು ಎಲ್ಲ 300-400 ರೂಪಾಯಿ ಮೇಲೆ. ಆಮೇಲೆ ಇನ್ನೊಂದು ಎಕ್ಸ್ಟೆನ್ಷನ್ ಕಾರ್ಡ್ಸ್ ಗೊತ್ತಲ್ಲ? ಎಕ್ಸ್ಟೆನ್ಷನ್ ಕಾರ್ಡ್ಸ್ ಅಂತಂದ್ರೆ ನೀವೆಲ್ಲ ಇದು ಇದ್ರ ಮೇಲೆ
ಒಂದೀಗ ಫಾರ್ ಎಕ್ಸಾಂಪಲ್ ನಾನು ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿದ್ದೀನಿ, ಓಕೆ. ಅದೇ ನಾನು ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಕನೆಕ್ಟ್ ಮಾಡ್ಬಿಟ್ರೆ ಏನಾಗುತ್ತೆ? ಹೆವಿ ಲೋಡ್ ಆಗ್ಬಿಟ್ಟು ಡಮ್ ಅನ್ನತ್ತಾ ಇಲ್ಲ. ಹೆವಿ ಲೋಡ್ ಹಾಕ್ಬಾರ್ದು. ಹಂಗಂತ ಈಗ ನಾವು 5-6 ಜನ ಲ್ಯಾಪ್ಟಾಪ್ ತಂದಿದ್ದೀರಾ ಅಂತ ಇಟ್ಕೊಳ್ಳಿ, ಚಾರ್ಜ್ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲಾರ್ದು ಇದಕ್ಕೆ ಸಿಕ್ಸಿದ್ರೆ ಅಗೇನ್ ಹೆವಿ ಲೋಡ್. ಅಷ್ಟು ತಗೊಳ್ಳೋ ಕೆಪಾಸಿಟಿ ಇರೋದಿಲ್ಲ ಇದಕ್ಕೆ. Then next question. A series circuit consists of 4.7 kilo ohm, 5.6 kilo ohm, 9 kilo ohm and 10 kilo ohm resistors. Which resistor has the most voltage across it ಅಂತ ಕೇಳ್ತೀವಿ. ಓಕೆ, ಇಲ್ಲಿ ಒಂದು ಫಾರ್ಮುಲಾ ಓಮ್ಸ್ ನ ಪ್ರಕಾರ V is equal to I into R ಅಲ್ವಾ? V is equal to what? I into R. ಅಂಡ್ ಇನ್ನೊಂದು ಅಬ್ಸರ್ವ್ ಮಾಡಿ, ನಾನು ರೆಸಿಸ್ಟೆನ್ಸ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ ಅಂತ ಕೊಟ್ಟಿದ್ದೀನ, ಪ್ಯಾರಲಲ್ ಕನೆಕ್ಟ್ ಆಗಿದೆ ಅಂತ ಕೊಟ್ಟಿದ್ದೀನಿ? ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ ಅಂತ ಕೊಟ್ಟಿದ್ದೀನಿ. ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ ಅಂತಂದ್ರೆ ಆಬ್ವಿಯಸ್ಲಿ ಕರೆಂಟ್ ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಗಿರುತ್ತೆ, ರೈಟ್? ಸೊ ಈಗ V equals I into R was the formula. ಈಗ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ ಅಂತಂದ್ರೆ ಐ ಏನಾಗಿರುತ್ತೆ? ಎಲ್ಲಾದ್ರಲ್ಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಓಕೆ, ಈಗ ನನ್ಗೆ ವಿ ಜಾಸ್ತಿ ಆಗ್ಬೇಕಪ್ಪ ಅಂತಂದ್ರೆ, ವೋಲ್ಟೇಜ್ ಜಾಸ್ತಿ ಆಗ್ಬೇಕಪ್ಪ ಅಂತಂದ್ರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಿರ್ಬೇಕು? ಜಾಸ್ತಿ ಇರ್ಬೇಕು. ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಿರ್ಬೇಕು? ಜಾಸ್ತಿ ಇರ್ಬೇಕು. ಸೊ ಹಾಗಾದ್ರೆ ಮಾತ್ರ ವಿ ವ್ಯಾಲ್ಯೂ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿರ್ತಕ್ಕಂಥ ಆಪ್ಷನ್ಸ್ ನಲ್ಲಿ ಯಾವ್ದ್ರಲ್ಲಿ ಜಾಸ್ತಿ ವೋಲ್ಟೇಜ್ ಪೊಟೆನ್ಶಿಯಲ್ ಜಾಸ್ತಿ ಇರುತ್ತೆ? 10. ಗೊತ್ತಾಯ್ತಾ? ಯಾವ್ದು ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೋ ಅಲ್ಲಿ ವೋಲ್ಟೇಜ್ ಕೂಡ ಜಾಸ್ತಿ ಇರುತ್ತೆ. ಬಿಕಾಸ್ ಕರೆಂಟ್ ಕಾನ್ಸ್ಟೆಂಟ್ ಅಲ್ವಾ ಸೀರೀಸ್ ಸರ್ಕ್ಯೂಟ್ ಅಲ್ಲಿ. ಸೀರೀಸ್ ಸರ್ಕ್ಯೂಟ್ ಅಲ್ಲಿ ನಾನು ಮಾತಾಡ್ತಾ ಇರೋದು. ಸೊ ಸೀರೀಸ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಕಾನ್ಸ್ಟೆಂಟ್ ಇರೋದ್ರಿಂದ ರೆಸಿಸ್ಟೆನ್ಸ್ ಜಾಸ್ತಿ ಇತ್ತಪ್ಪ ಅಂತಂದ್ರೆ ವೋಲ್ಟೇಜ್ ಕೂಡ ಜಾಸ್ತಿ ಇರುತ್ತೆ. ಓಕೆ, ಇನ್ ಕೇಸ್ ನಾನು ಏನಾದ್ರೆ ಕ್ವಶನ್ ಲೀಸ್ಟ್ ವೋಲ್ಟೇಜ್ ಅಕ್ರಾಸ್ ಇಟ್ ಅಂತ ಕೇಳಿದಿದ್ರೆ, ಕಡಿಮೆ ಯಾವ್ದ್ರಲ್ಲಿ ವೋಲ್ಟೇಜ್ ಇದೆ ಅಂತ ಕೇಳಿದಿದ್ರೆ, ರೆಸಿಸ್ಟೆನ್ಸ್ ಯಾವ್ದು ಕಡಿಮೆ ಇರುತ್ತೋ ಅಲ್ಲಿ ವೋಲ್ಟೇಜ್ ಕೂಡ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಈಗ ಎಲ್ಲಿ ಕಡಿಮೆ ಇರುತ್ತೆ ರೆಸಿಸ್ಟೆನ್ಸ್? 4.7 ಕಿಲೋ ಓಮ್. ಎಲ್ಲ ಏನ್ ಮಾಡ್ಬಿಟ್ಟಿದ್ದಾರೆ? 4.7 ಚೂಸ್ ಮಾಡ್ಬಿಟ್ಟಿದ್ದಾರೆ. ಈ ಲಾಜಿಕ್ ನೆನ್ಪಿರ್ಲಿ. ಸೀರೀಸ್ ಅಂತ ಮಾತಾಡ್ತಿದ್ದಾಗ ಹಿಂಗೆ. ನೆಕ್ಸ್ಟ್, which of the following should be done before working on electrical equipment? Wear insulated gloves. Option E. Option B, use a metal ladder. Option C, keep the equipment plugged in. Option D, stand on wet surface. Wear insulated gloves. Okay. ಆಮೇಲೆ ಮೆಟಲ್ ಲ್ಯಾಡರ್ ಯಾರು ಯೂಸ್ ಮಾಡಲ್ಲ, ಬಿದ್ರಿಂದ ಯೂಸ್ ಮಾಡ್ತಾರೆ, ನೋಡಿರ್ಬೋದು. ಮೇಲ್ಗಡೆ ವರ್ಕ್ ಮಾಡ್ತಿದ್ದಾರೆ ಎಲೆಕ್ಟ್ರಿಷಿಯನ್ ಅಂತಂದ್ರೆ ಯಾರು ಮೆಟಲಿಂಗ್ ತಂದ್ಬಿಟ್ಟು ಹಾಕೊಳ್ಳಲ್ಲ. ದೆನ್ ಯಾಕೆ ಬಿದ್ರಿಂದ ಯೂಸ್ ಮಾಡ್ತಾರೆ? ವುಡ್ ಅಲ್ವಾ, ವುಡ್ ಎಲೆಕ್ಟ್ರಿಸಿಟಿ ಪಾಸ್ ಮಾಡಲ್ಲ. ನೆಕ್ಸ್ಟ್, ಕೀಪ್ ದ ಎಕ್ವಿಪ್ಮೆಂಟ್ ಅನ್ಪ್ಲಗ್ಡ್ ಇನ್ ಅಂತ ಕೊಟ್ಟಿದ್ದಾರೆ. ಪ್ಲಗ್ ಇನ್ ಆಗಿದ್ದಾಗ ನೀವು ವರ್ಕ್ ಮಾಡಕ್ಕಾಗಲ್ಲ, ಇಲ್ಲ ಅನ್ಪ್ಲಗ್ ಮಾಡ್ಬಿಟ್ಟೆ ತಾನೇ ಮಾಡ್ಬೇಕು. ನೆಕ್ಸ್ಟ್, ಬೆಡ್ ಸರ್ಫೇಸ್ ಮೇಲೆ ನಿಂತ್ಕೊಂಡ್ಲೇಬಾರ್ದು. ಬೆಡ್ ಸರ್ಫೇಸ್ ಮೇಲೆ ನಿಂತ್ಕೊಂಡ್ಲೇಬಾರ್ದು. ಈಗ ನೀವು ಮೂವಿ ನೋಡಿದ್ದೀರಾ ಅವತಾರ್ ಅಂತ ಅಂದ್ಬಿಟ್ಟು? ಅವತಾರ್ ನೋಡಿದ್ದೀರಾ? ಓಕೆ, ಯಾವ್ದು? ಇಂಗ್ಲಿಷ್ ಮೂವಿ ಅಲ್ಲ, ಅಲ್ಲ ಸರಿ, ಅವತಾರ್ ಅಲ್ಲ, ಅಪರಿಚಿತಡು ಅಂತ ಸರ್. ಅಪರಿಚಿತಡು ವಿಕ್ರಮ್ ಮೂವಿ. ವಿಕ್ರಮ್ ಅದ್ರಲ್ಲಿ ಹೆಂಗ್ ಏಜ್ ಮೀನ್ಸ್ ಚಿಕ್ಕವಳಿದ್ದಾಗ ಅವ್ರ ಗರ್ಲ್ ಫ್ರೆಂಡ್ ಚಿಕ್ಕವಳಿದ್ದಾಗ ನೀರಲ್ಲಿ ಬಿದ್ಬಿಡ್ತಾಳೆ. ಎಲೆಕ್ಟ್ರಿಸಿಟಿ ಪಾಸ್ ಆಗಿರುತ್ತೆ ಅಲ್ಲಿ, ಮೀನ್ಸ್ ಮಳೆ ಬರ್ತಾ ಇರುತ್ತೆ, ತುಂಬಾ ಎಲೆಕ್ಟ್ರಿಕಲ್ ಲ್ಯಾಂಪ್ ನೀರಲ್ಲಿ ಬಿದ್ದಿರುತ್ತೆ ವೈರ್ಸ್ಗಳು. ಅದೇನಾಗ ಹೈ ಟೆನ್ಷನ್ ವೈರ್ಸ್ ಅಲ್ವಾ ಎಲೆಕ್ಟ್ರಿಸಿಟಿ. ಅವರು ಅವತ್ತಿನ ದಿನ ಸ್ವಾತಂತ್ರ್ಯ ದಿನಾಚರಣೆ ಇರುತ್ತೆ, ಸೆಲೆಬ್ರೇಟ್ ಮುಗಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಬಂಡಿ, ಅವಾಗೆಲ್ಲ ಜಡ್ಗ ಬಂಡಿ ಆತರ ಇದ್ವಲ್ಲ, ಆ ತರದಲ್ಲಿ ಬರ್ತಾ ಇರ್ಬೇಕಾದ್ರೆ ಅವರು ನೀರಲ್ಲಿ ಬಿದ್ಬಿಡ್ತಾರೆ. ಸೊ ಬಿದ್ದಾಗ ಅವ್ರ ಬಾಡಿ ಒಂಥರ ಫುಲ್ ಊದ್ಕೊಂಡ್ಬಿಡುತ್ತೆ ಎಲೆಕ್ಟ್ರಿಸಿಟಿ ಬಿದ್ದಾಗ. ಯಾರನ್ನ ಬ್ಲೇಮ್ ಮಾಡ್ಬೇಕು? ಕಿತ್ತಾಗೆ ಯಾರನ್ನ ಬ್ಲೇಮ್ ಮಾಡಕ್ಕಾಗುತ್ತೆ? ಯಾರು ಬ್ಲೇಮ್ ಮಾಡಕ್ಕಾಗತ್ತಾ? ಈಗ ಅವ್ರ ಅಪ್ಪನೇ ಲಾಯರ್, ಮತ್ತೆ ಫೈಟ್ ಮಾಡಕ್ ಹೋಗ್ತಾನೆ ಕೋರ್ಟಲ್ಲಿ. ಏನಂತ? ಈ ತರ ರೋಡ್ ಸರಿ ಮಾಡಿದಿದ್ರೆ ನನ್ ಮಗಳು ಬದುಕ್ತಾ ಇದ್ರು ಅಂತ ಒಂದು ವಾದ. ದೆನ್ ನೆಕ್ಸ್ಟ್, ಆ ಎಲೆಕ್ಟ್ರಿಷಿಯನ್ ಕರೆಕ್ಟ್ ಆಗಿ ವೈರ್ಸ್ ಗಳನ್ನ ಆಡಿಟಿಂಗ್ ಮಾಡ್ತಾ ಇದ್ದಿದ್ರೆ, ಮೀನ್ಸ್ ನಾನು ಹೇಳಿದ್ದಾನೆ ಯಾವಾಗ ಚೆಕ್ ಮಾಡ್ತಾ ಇದ್ದಿದ್ರೆ ಆ ವೈರ್ ಬಿದ್ದಿರೋದು ಸರಿ ಮಾಡ್ಬೋದಿತ್ತ?
ಅವತ್ತಿನ ದಿನ ಸಾರಿ ಏನು ಸ್ವಾತಂತ್ರ್ಯ ದಿನಾಚರಣೆ ಅಲ್ಲ, ಗಾಂಧಿ ಜಯಂತಿ ದಿನ ಅದಾಗಿತ್ತು. ಕರೆಕ್ಟ್. ಗಾಂಧಿ ಜಯಂತಿ ದಿನ ಮಾಂಸ ಮಾರವಾಗಿಲ್ಲ ಅಂಡ್ ಆಲ್ಕೋಹಾಲ್ ಕೂಡ ಮಾರವಾಗಿಲ್ಲ. ಬಟ್ ಆ ಮೂವಿಯಲ್ಲಿ ಇಲ್ಲಿಗಲ್ ಆಗಿ ಮಾರ್ತಾ ಇರ್ತಾರೆ. ಅಂದ್ರೆ ಎಲೆಕ್ಟ್ರಿಷಿಯನ್ ಇದಕ್ಕೆ ಹೋಗಿರ್ತಾನೆ, ಅಂದ್ರೆ ಅದನ್ನ ಫೋನ್ ಬರ್ತಾ ಇರುತ್ತೆ, KEB ಕಾಲ್ ಮಾಡ್ತಾ ಇರ್ತಾರೆ ಒಬ್ರು, ಸರ್ ಈ ತರ ಆಗಿದೆ, ಬೇಗ ರಿಪೇರಿ ಮಾಡಿ ಅಂತ ಅಂದ್ಬಿಟ್ಟು. ಬಟ್ ಅವ್ರೇನ್ ಮಾಡ್ತಾರೆ ಅಂದ್ರೆ ಅವತ್ತಿನ ದಿನ ಅವರು ಇವತ್ತು ನಾವು ರಜಾ ಹಾಕೊಂಡಿದೀವಿ ಬರೋದಿಲ್ಲ ಅಂತ ಅಂದ್ಬಿಟ್ಟು ಇದಕ್ಕೆ ಹೋಗಿರ್ತಾರೆ. ಬಟ್ ಗಾಂಧಿ ಜಯಂತಿ ದಿನ ಅವೆರಡು ಮಾರೋ ಹಾಗೆ ಇಲ್ಲ. ರೈಟ್. ಅದ್ರ ಮೂವಿಯಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಆ ಕ್ಲಿಪ್. ನೆಕ್ಸ್ಟ್, ಯಾರು ಪ್ಲೇ ಮಾಡಕ್ ಆಗೋದಿಲ್ಲ ಆ ಸಿಚುಯೇಷನ್ ಅಲ್ಲಿ, ಯಾಕಂದ್ರೆ ಇದ್ರಲ್ಲಿ ಒಬ್ರು ಇನ್ವಾಲ್ವ್ ಆಗಿಲ್ವಲ್ಲ. ಒಂದು ಸಿವಿಲ್ ಇಂಜಿನಿಯರ್ ಇನ್ವಾಲ್ವ್ ಆಗಿರ್ತಾನೆ, ಬಿಕಾಸ್ ಕಾಂಟ್ರಾಕ್ಟರ್, ರೋಡ್ ಕಾಂಟ್ರಾಕ್ಟರ್ ಇದೆಲ್ಲ ಮಾಡ್ಬೇಕು. ಗುಂಡಿ ಅಗ್ಲದ ಬೀಳ್ತಾನೆ ಇದ್ರೆ ಆಬ್ವಿಯಸ್ಲಿ ಗಾಡಿಗಳು ಬೀಳ್ತವೆ. ದೆನ್ ಸೆಕೆಂಡ್, ಎಲೆಕ್ಟ್ರಿಕಲ್ ಇಂಜಿನಿಯರ್, ನೀವುಗಳೇ ಯಾರ್ಯಾರು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಇರ್ತೀರಾ ನೆಕ್ಸ್ಟ್ ನೀವು ರೆಸ್ಪಾನ್ಸಿಬಲ್ ಆಗಿರ್ತೀರಾ. ನೆಕ್ಸ್ಟ್, ಗೌರ್ಮೆಂಟ್ ಫಂಡ್ ಕೊಡ್ಲಿಲ್ಲ ಅಂತಂದ್ರೆ ನಾವೇ ಕೆಲಸ ಮಾಡ್ಲಿ ಅಂತೀರಿ ನೀವು ಇಂಜಿನಿಯರ್ಗಳು. ಗೌರ್ಮೆಂಟ್ ದುಡ್ಡು ರಿಲೀಸ್ ಮಾಡಲಿಲ್ಲ ಅಂತ ಎಲ್ಲಿಂದ ಮಾಡ್ತೀರಾ? ಆಮೇಲೆ ಮೀಡಿಯಾದಲ್ಲಿ ಪೊಲಿಟಿಷಿಯನ್ಸ್ಗಳು ದುಡ್ಡಿನ ಇರ್ತಾರಲ್ಲ ಸ್ವಲ್ಪ, ಇಷ್ಟು ಜನದ ಮೇಲೂ ಡಿಪೆಂಡ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ? ಆಪ್ಷನ್ 1 ಮೀನ್ಸ್ 1 ಅಂತಾರೆ. ಈ ಸ್ಟೇಟ್ಮೆಂಟ್ಸ್ ಹೇಳ್ತೀನಿ ಫಸ್ಟ್. ಸ್ಟೇಟ್ಮೆಂಟ್ಸ್ ಯಾವ್ಯಾವ್ದು ಕರೆಕ್ಟ್ ಅಂತ ನೀವು ಚೂಸ್ ಮಾಡಬೇಕು. 1, in series circuit same current flows through each resistance. ಕರೆಕ್ಟಾ? ಸೀರೀಸ್ ಸರ್ಕ್ಯೂಟ್ ಅಲ್ಲಿ ಎಲ್ಲಾ ರೆಸಿಸ್ಟೆನ್ಸ್ ಗಳಲ್ಲಿ ಸೇಮ್ ಕರೆಂಟ್ ಪಾಸ್ ಆಗುತ್ತಾ? ಪಾಸ್ ಆಗುತ್ತಾ? ಸೆಕೆಂಡ್, in series circuit the equivalent resistance is the largest of all individual resistance. ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಗಿಂತ ಜಾಸ್ತಿ ಇರುತ್ತಾ ಸೀರೀಸ್ ಸರ್ಕ್ಯೂಟ್ ಅಲ್ಲಿ? ಹೇಳಿದಲ್ಲ, ಒಂದು ಪ್ಲಸ್ ಮಾಡ್ಬಿಟ್ಟು 1 + 3 + 4 ಅಂತ ಮಾಡಿದ್ರೆ ಎಷ್ಟು ಬರುತ್ತೆ? 8 ಬರುತ್ತೆ. 8 is greater than all other resistances alva. The next, in parallel circuit the equivalent resistance is the largest of all individual resistance ಅಂತ ಕೊಟ್ಟಿದ್ದೀವಿ. ಏನಾಗಿರ್ಬೇಕಿತ್ತು ಅಲ್ಲಿ? ಸ್ಮಾಲೆಸ್ಟ್. ಲಾರ್ಜೆಸ್ಟ್ ಅಲ್ಲ, ಪ್ಯಾರಲಲ್ ಅಲ್ಲಿ ಏನಾಗಿರುತ್ತೆ? ಸ್ಮಾಲೆಸ್ಟ್. The next, in parallel circuit voltage remain constant. ಕರೆಕ್ಟಾ? ಕರೆಕ್ಟ್. ಪ್ಯಾರಲಲ್ ಅಲ್ಲಿ ವೋಲ್ಟೇಜ್ ರಿಮೇನ್ ಕಾನ್ಸ್ಟೆಂಟ್. ಸೊ ಹಾಗಾಗಿ ಯಾವ್ಯಾವ್ದು ಆಪ್ಷನ್ ಕರೆಕ್ಟ್? ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್ ಅಂಡ್ ಫೋರ್ತ್ ಆಪ್ಷನ್. ಆಪ್ಷನ್ 3 ರಾಂಗ್. ಸೊ ಅದನ್ನ ಚೂಸ್ ಮಾಡಿ. ಈ ತರನು ಕೊಡ್ತಾರೆ ಸ್ಟೇಟ್ಮೆಂಟ್ಸ್ ಗಳು. ನೆಕ್ಸ್ಟ್, ದ ಓಮ್ಸ್ ಲಾ ಕ್ಯಾನಾಟ್ ಬಿ ಅಪ್ಲೈಡ್ ಟು. ಎಲ್ಲಿ ಅಪ್ಲೈ ಮಾಡಕ್ ಆಗೋದಿಲ್ಲ? ಆಪ್ಷನ್ ಎ ರೆಸಿಸ್ಟೆನ್ಸ್, ಆಪ್ಷನ್ ಬಿ ಇಂಡಕ್ಟೆನ್ಸ್, ಆಪ್ಷನ್ ಸಿ ಕೆಪಾಸಿಟೆನ್ಸ್, ಆಪ್ಷನ್ ಡಿ ಡಯೋಡ್. ಡಯೋಡ್ ಅಲ್ಲಿ ಯೂಸ್ ಮಾಡಕ್ ಆಗೋದಿಲ್ಲ. ಈ ಡಯೋಡ್ ಅನ್ನೋದು ನಿಮಗೆ ಯೂನಿಟ್ 3 ಆ ಯೂನಿಟ್ 4 ಅಲ್ಲಿ ತುಂಬಾ ಡೀಪ್ ಆಗಿದೆ. ಯಾವ್ಯಾವ ತರ ಡಯೋಡ್ಸ್ ಬರುತ್ತೆ, ಯಾವ್ಯಾವ ಡಯೋಡ್ ಅಲ್ಲಿ ಏನೇನೆಲ್ಲ ಫಂಕ್ಷನ್ ಇರುತ್ತೆ, ತುಂಬಾ ಡೀಪ್ ಆಗಿದೆ. ಇಲ್ಲಿ ನಿಮ್ ಎಫ್ರಿ ಏನಾಗಿದೆ ಅಂತಂದ್ರೆ ಲಾಸ್ಟ್ 3 ಚಾಪ್ಟರ್ಸ್ ತುಂಬಾ ಬ್ರೀಫ್ ಆಗಿದೆ. ಪ್ರತಿಯೊಂದು ಸ್ವಿಚ್ ಆಗಿರ್ಬೋದು, ಯಾವ್ಯಾವ ತರ ಯೂಸ್ ಮಾಡ್ತಾ ಇತ್ತು ಮೆಟೀರಿಯಲ್ಸ್ ಆಗಿರ್ಬೋದು, ಅಲ್ಲಿ ಬ್ರೀಫ್ ಆಗಿದೆ. ಫಸ್ಟ್ 2 ಚಾಪ್ಟರ್ಸ್ ಆರ್ ಜಸ್ಟ್ ಇಂಟ್ರೊಡಕ್ಷನ್. ಇವಿ ಬರ್ತಾವಪ್ಪ ನಿಮ್ ಸಿಲೆಬಸ್ ಅಂತಂದ್ರೆ ನೀವು ಪ್ರತಿ ಟಾಪಿಕ್ ಡೀಪ್ ಆಗಿ ಕಲಿಯೋದು ಯೂನಿಟ್ 3 ಯೂನಿಟ್ 4 ಯೂನಿಟ್ 5. ಓಕೆ, ನಿಮ್ಗೆ ಇಲ್ಲಿ ಡಯೋಡ್ ಅಂತ ಬಂದ್ಬಿಡ್ತು, ಬಟ್ ಡಯೋಡ್ ಬಗ್ಗೆ ತುಂಬಾ ಲೆಂತಿಗೆ ಇದೆ. ನೀವು ಸಿಲೆಬಸ್ ಕಾಪಿ ಚೆಕ್ ಮಾಡಬಹುದು. ಯೂನಿಟ್ 3 ಯೂನಿಟ್ 4 ಅಲ್ಲಿ ತುಂಬಾನೇ ಇದೆ ಅದ್ರ ಬಗ್ಗೆ. ದೆನ್ ನೆಕ್ಸ್ಟ್, ವಾಟ್ ಇಸ್ ದ ಅಬ್ರಿವೇಷನ್ PPE ಸ್ಟ್ಯಾಂಡ್ಸ್ ಫಾರ್ ಇನ್ ಎಲೆಕ್ಟ್ರಿಸಿಟಿ? ಎಲೆಕ್ಟ್ರಿಕಲ್ ಸೇಫ್ಟಿ. PPE ಏನಂತೆ? ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್. Next, which of the following should be used to disconnect power to electrical equipment before servicing? Circuit breaker. Next, a 1 kilo ohm resistor has 20 milliampere of current flowing through it. Determine the value of applied voltage. 1 kilowatt is a resistor. Then 20 milliampere is a current.